ಸೊ ವೆನ್ ಯು ಸೇ ಯುವರ್ ವಾರ್ಡ್ರೋಬ್, ನೀವು ಹೇಗೆ ಅದನ್ನು, ಹೌ ಡು ಯು ಕೀಪ್ ಯುವರ್ ವಾರ್ಡ್ರೋಬ್ ಸಿಂಪಲ್ ಆಗಿರುತ್ತಾ? ಫ್ಯೂ ಸ್ಟೇಪಲ್ಸ್ ದ್ಯಾಟ್ ಯು ಹೋಲ್ಡ್, ಇಲ್ಲ ಇವೆಂಟ್ಸಿಗೆ ಹೋಗಬೇಕಂದ್ರೆ ಸ್ವಲ್ಪ ಜಾಸ್ ಅಪ್ ಆಗೋದಿರುತ್ತೆ, ಸ್ವಲ್ಪ ಯು ಹ್ಯಾವ್ ಟು ಸ್ಟ್ಯಾಂಡ್ ಔಟ್. ನೌ ಯು Yes, ನೋ, of ನೀವು course. ಯು ಲೈಕ್ ಸ್ಟ್ಯಾಂಡಿಂಗ್ ಔಟ್ ಅಂದರೆ ಇನ್ನೂ ಐ ಆಮ್ ಸೋ ಕ್ಯೂರಿಯಸ್ ಟು ನೋ Definitely. ಹೇಗಿರುತ್ತೆ, ವಾಟ್ ಆರ್ ದ ಪೀಸಸ್ ದ್ಯಾಟ್ ಯು ಆ್ಯಕ್ಚುಲಿ ಲೈಕ್ ಆ್ಯಂಡ್ ವೇರ್? ಸೊ ಫಸ್ಟಿಗೆ ಹೇಳ್ದಂಗೆ ಫ್ಯಾಷನ್ ನಂದು ಫೇವ್ರೆಟ್ ಥಿಂಗ್. ಹಾಂ. ಓಕೆ, ಸ್ನೀಕರ್ಸ್ ಆಗಿರ್ಬೋದು, ಜಾಕೆಟ್ಸ್ ಆಗಿರ್ಬೋದು, ಗಾಗಲ್ಸ್, ವಾಚಸ್, ಇವೆಲ್ಲದನ್ನು ಕೂಡ. ಸೊ ಅದ್ರ ಜೊತೆಗೆ ನಾನು ಆಂಕರ್ ಆದ್ರ ಮೇಲೆ ಒಂದ್ ಪಾಯಿಂಟ್ ಎಲ್ಲರೂ ಅನ್ಕೊಬೇಕು, ಆಂಕರ್ಸ್ ಇರೋರಿಗೆ ಫಸ್ಟ್, ಇಲ್ಲಾಂದ್ರೆ ಆಂಕರ್ಸ್ ಆಗ್ಬೇಕು ಅಂತ ಇರೋರು, ಎಸ್. ಫಸ್ಟ್ ಯು ಶುಡ್ ಬಿ ಲುಕ್ ಕ್ಲೀನ್. ಸ್ಟೇಜ್ ಮೇಲೆ ನೀವು ಕ್ಲೀನ್ ಆಗಿ ಕಾಣಬೇಕು, ಶಾರ್ಪ್ ಆಗಿ ಕಾಣಬೇಕು, ವೆಲ್ ಗ್ರೂಮ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮನ್ನ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಕೆಳಗಿಂದ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ನೀವು ಅವರಿಗೆ ಒಬ್ರು ಇನ್ಸ್ಪೈರ್ ಆಗಿ ನೀವು ನಿಂತಿದ್ದೀರಾ ಸ್ಟೇಜ್ ಮೇಲೆ, ಒನ್ ಮ್ಯಾನ್ ಆರ್ಮಿ ತರ ಇರ್ತೀರಾ ಸ್ಟೇಜ್ ಮೇಲೆ, ಯಾರು ಇರಲ್ಲ, ನೀವು ಒಬ್ಬರೇ ಮೈಕ್ ಇಟ್ಕೊಂಡು ನಿಂತಿದ್ದೀರಾ ಅಂದ್ರೆ ಅಷ್ಟು ಜನ ನಿಮ್ಮ ಮಾತನ್ನ ಕೇಳ್ತಿದ್ದಾರೆ. ನಿಮ್ಮ ಮಾತನ್ನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗಿಂತ ನೀವು ಡಿಫ್ರೆಂಟ್ ಆಗಿರ್ಬೇಕು, ಯೂನಿಕ್ ಆಗಿರ್ಬೇಕು. ನಿಮ್ಮ ವರ್ಡ್ಸ್ ಆಗಿರ್ಲಿ ಅಥವಾ ನೀವು ಹಾಕಿರೋಂಥ ಔಟ್ಫಿಟ್ ಆಗಿರ್ಲಿ. ಸೊ ಈ ತರ ನನ್ನ ವಾರ್ಡ್ರೋಬ್ ನಾನು ಹೇಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಯೂಶುವಲಿ ಶಾಪಿಂಗ್ ಅಂತಾನೆ ಹೋಗಲ್ಲ. ನಾನು ಇವಾಗ ನನಗೆ ಶಾಪಿಂಗ್ ಮಾಡಬೇಕು ಅಂತ ನಾನು ಯಾವತ್ತೂ ಶಾಪಿಂಗ್ ಹೋಗಲ್ಲ. ಹೌದಾ? ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗಿರ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಫ್ರೆಂಡ್ ಯಾರು ಫಾರ್ ಶಾಪಿಂಗ್ ಹೋಗ್ತಾ ಇದ್ದೀನಿ, ಮಗ ನನ್ನ ಜೊತೆ ಬಾ ಸೆಲೆಕ್ಷನ್ಗೆ. ತುಂಬಾ ಜನ ಕರೀತಾರೆ ಸೆಲೆಕ್ಷನ್, ನಾನು ಹೋಗಿದ್ದೀನಿ ಕೂಡ ಅವ್ರ ಜೊತೆಗೆ. ಹೋದಾಗ ನನಗೆ ಯಾವ್ದಾದ್ರು ಒಂದು ಔಟ್ಫಿಟ್ ಇಷ್ಟ ಆಯ್ತು, ನನ್ನ ಮೈಂಡಲ್ಲಿ ಬರುತ್ತೆ, ಮುಂದೆ ಒಂದಿನ ಈವೆಂಟಿಗೆ ಈ ಜಾಕೆಟ್ ಹಾಕ್ಬೋದು, ಚೆನ್ನಾಗಿ ಇಷ್ಟ ಆಗುತ್ತೆ. ಇಲ್ಲಾಂದ್ರೆ ನಂಗೊಂದು ಎನ್ಕ್ವೈರಿ ಬಂದಿರುತ್ತೆ, ಇವತ್ತು ಈ ತರ ಈವೆಂಟ್ ಇದೆ, ಕಾಕ್ಟೇಲ್ ಪಾರ್ಟಿ ಇದೆ ಅಂತ ಒಂದು ಫಾರ್ ಎಕ್ಸಾಂಪಲ್ ಬಂದಿದೆ ಅಂತ, ಅದಕ್ಕೊಂದು 2 weeks ಇದೆ. ನಾನು ಇವಾಗಲೇ ನಾನೇನು ಪ್ರಿಪೇರ್ ಆಗಿರಲ್ಲ ಅದಕ್ಕೆ ಔಟ್ಫಿಟ್ ಯಾವ್ದು ಹಾಕಬೇಕು ಅಂತ. ಸೊ ಒಂದು 3 days ಮುಂಚೆ ನಾನು ಪ್ರಿಪೇರ್ ಆಗ್ತೀನಿ. ಅದಕ್ಕಿಂತ ಮುಂಚೆ ಏನಾರು ನಾನು ಶಾಪಿಂಗ್ ನನ್ನ ಫ್ರೆಂಡ್ಸ್ ಜೊತೆ ಹೋದೆ ಅಂದ್ರೆ ಒಂದು ಜಾಕೆಟ್ ನೋಡ್ತೀನಿ, ತುಂಬಾ ಇಷ್ಟ ಆಯ್ತು, ನನ್ನ ಮೈಂಡಲ್ಲಿ ಬರುತ್ತೆ, ಈ ತರ ನನ್ನ ಹತ್ರ ಈ ಶೂ ಇದೆ, ಇದಕ್ಕೆ ಇದು ಹಾಕಿದ್ರೆ ಸೂಟ್ ಆಗತ್ತಾ, ನನ್ನ ಹತ್ರ ಈ ಪ್ಯಾಂಟ್ ಇದೆ, ನನಗೆ ಇದು ಹಾಕಿದ್ರೆ ಸೂಟ್ ಆಗತ್ತಾ, ಇದಕ್ಕೆ ಸೂಟ್ ಆಗೋ ಗಾಗಲ್ಸ್ ಇದೆಯಾ, ಸೊ ಇದನ್ನ ನಾನು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಅಂದ್ರೆ ನಾನು ಹೇಗೆ ಕ್ಯಾರಿ ಮಾಡ್ಬೋದು, ನನ್ನ ಪರ್ಸನಾಲಿಟಿ ಹೇಗೆ ಕಾಣುತ್ತೆ, ಸೊ ಅದನ್ನೆಲ್ಲ ಥಿಂಕ್ ಮಾಡ್ತೀನಿ. ನನ್ನ ಜೊತೆ ಶಾಪಿಂಗ್ ಬಂದವರು ಎಲ್ಲರೂ ಕೂಡ ತುಂಬಾ ಬೈಕೊಳ್ತಾರೆ, ನಿನ್ ಜೊತೆ ಶಾಪಿಂಗ್ ಮಾಡಕ್ ಆಗಲ್ಲ, ಹುಡುಗಿ ತರ ಶಾಪಿಂಗ್ ಮಾಡ್ತೀಯಾ, ನಿನಗೆ ಒಂದು ಸೆಲೆಕ್ಟಿವ್ ಆಗಿರೋಂಥದ್ದು. ನಾನು ತುಂಬಾ ಚೂಸಿ, ಎಲ್ರು ಹೋಗಿ ತಗೊಂಡ್ಬರ್ತಾರೆ ಆ ತರದೇನು ಇಲ್ಲ, ತುಂಬಾ ಚೂಸ್ ಮಾಡ್ತೀನಿ. ಒಂದ್ಸತಿ ನಾನ್ ಮಾಲಲ್ಲೆಲ್ಲ ಶಾಪಿಂಗ್ ಮಾಡೋದು ತುಂಬಾ ಕಮ್ಮಿ, ನಾನು ಹೊರಗಡೆ ಔಟ್ಡೋರ್ ಅಲ್ಲೇ ಮಾಡೋದು ತುಂಬಾ ಜಾಸ್ತಿ. ಇನ್ನೊಂದೇನಂತ ಹೇಳಿದ್ರೆ, ನಿಮಗೆ ಫ್ಯಾಷನ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಬ್ರ್ಯಾಂಡ್ಸ್. ನೀವು H&M ಹಾಕ್ತಿದ್ದೀರಾ, ಯಾರು ಕೇಳಲ್ಲ. ರೇ ರ್ಯಾಬಟ್ ಹಾಕ್ತಿದ್ದೀರಾ, ಯಾರು ಕೇಳಲ್ಲ. ಬಂದು ನಿಮ್ಗೆ ಆ ಲೋಗೋನು ನೋಡಲ್ಲ. ನೀವು ಹೇಗೆ ಕಾಣಿಸ್ತಿದ್ದೀರಾ ಅದು ಇಂಪಾರ್ಟೆಂಟ್. ಅದು ನಿಮಗೆ 500 rupeesಗೂ ಸಿಗುತ್ತೆ. 2000 rupees ನೀವು ರೇ ರ್ಯಾಬಿಟ್ ಅಲ್ಲಿ ಶರ್ಟ್ ತಗೊಳ್ಳೋದು ನಿಮಗೆ ಹೊರಗಡೆ 500 rupees ಅಲ್ಲೂ ಸಿಗುತ್ತೆ. ನಿಮಗೆ ಅದು ಬೇರ್ ಮಾಡಕ್ ಆಗಲ್ವಾ, ಪರ್ಚೇಸ್ ಮಾಡಕ್ ಆಗಲ್ವಾ, ನೋ ವರೀಸ್, 500 rupees ಶರ್ಟ್ ತಗೊಳ್ಳಿ, ಅದನ್ನ ನೀವು ಕ್ಯಾರಿ ಮಾಡಬೇಕು. ದಟ್ಸ್ ಇಂಪಾರ್ಟೆಂಟ್. ನಿಮ್ಮ ಆಟಿಟ್ಯೂಡ್ ಹೇಗೆ ಕ್ಯಾರಿ ಮಾಡ್ತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆ ಡ್ರೆಸ್ನ ಹೇಗೆ ಹಾಕೊಂಡು ಎಲ್ರ ಮುಂದೆ ಹೇಗೆ ಶೋ ಆಗ್ತೀರಾ, ಅದು ನಿಮ್ಮ ಪರ್ಸನಾಲಿಟಿ ಹೇಗೆ ಪ್ರೆಸೆಂಟ್ ಮಾಡ್ತಿದ್ದೀರಾ, ದಟ್ಸ್ ದ ಇಂಪಾರ್ಟೆಂಟ್. ನೀವು ನೋಡಿರ್ತೀರಾ, ಕೆಲವರು ಎಲ್ಲರೂ ಹೇಳಿರ್ತಾರೆ, ನನಗೂ ಕೂಡ ಇನ್ಸ್ಪಿರೇಷನ್, ನಾನು ಹೋಸ್ಟ್ ಆಗಿ ಯಾರನ್ನಾರ ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ ಅಂತ ಹೇಳಿದ್ರೆ ದಟ್ಸ್ ಕಿಚ್ಚ ಸುದೀಪ್ ಸರ್ ಅವರು. ದ ವೇ ಹಿ ಪ್ರೆಸೆಂಟ್, ಎಸ್, ದ ವೇ ಹಿ ಪ್ರೆಸೆಂಟ್ ಆನ್ ಸ್ಟೇಜ್, ಅವ್ರು ಮಾತಾಡೋದು, ಅವ್ರ ಆಟಿಟ್ಯೂಡ್, ಅವ್ರ ಇನ್ಸ್ಪಿರೇಷನಲ್ ಸ್ಪೀಚ್ಗಳು, ಓಕೆ, ಸೊ ಈ ತರದ್ದು. ಅಂಡ್ ಅವರ ಎಕ್ಸ್ಪೆಷಲಿ ಔಟ್ಫಿಟ್ಸ್ಗಳು, ತುಂಬಾ ಸತಿ ನಾನು ಅವ್ರ ಔಟ್ಫಿಟ್ ನ ಕಾಪಿ ಮಾಡಕ್ ಟ್ರೈ ಮಾಡಿದೀನಿ. ಓಕೆ, ಸೊ ಎಲ್ಲರೂ ಹೇಳೋದು ಒಂದೇ, ಈಗ ನನಗೆ ಔಟ್ಫಿಟ್ ಯಾವ್ದು ಚೆನ್ನಾಗಿ ಕಾಣುತ್ತೆ, ಕೆಲವರಿಗೆ ಅದು ಚೆನ್ನಾಗಿ ಕಾಣಲ್ಲ. ಸೊ ವೇ ಡಿಫ್ರೆಂಟ್. ಸೊ ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನ ಮಾತ್ರ ನೀವು ವೇರ್ ಮಾಡಿ. ಯಾರೊಬ್ರು ಹಾಕಿದ್ದಾರೆ ಅಂತ ಹೇಳಿ ಇನ್ಸ್ಪೈರ್ ಆಗೋದು ಬೇರೆ, ಕಾಪಿ ಮಾಡೋದು ಬೇರೆ. ಸೊ ದಟ್ಸ್ ಸೂಪರ್. ಸೊ ನೀವು ಹೇಳ್ತಿದ್ದೀರಾ, ಏನೇ ಹಾಕ್ಕೊಂಡ್ರು ಕಾನ್ಫಿಡೆನ್ಸಿಂದ ನಿಮ್ಮದು ಆ್ಯಟಿಟ್ಯೂಡ್ ಅದರಲ್ಲಿ ಇಟ್ಕೊಂಡು, ಆ್ಯಂಡ್ ಯು ಹ್ಯಾವ್ ಟು ಕ್ಯಾರಿ, ನಿಮಗೆ ಗೊತ್ತಿರಬೇಕು ಹೇಗೆ ಕ್ಯಾರಿ ಮಾಡಬೇಕು ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ನಿಮ್ಮ ಬ್ರ್ಯಾಂಡ್ಸ್ ನೋಡಲ್ಲ, ಪೀಪಲ್ ವಾಚ್ ಯುವರ್ ಕಾನ್ಫಿಡೆನ್ಸ್ ವೇರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಇದು ಔಟ್ಫಿಟ್ ಅಂತ ಹೇಳ್ತಿದ್ದೀರಾ. ಸೂಪರ್ ನಂದನ್. ಸೊ ನಾನು ಇವಾಗ ಔಟ್ಫಿಟ್ಟಿಂದ ನಿಮ್ಮದು ಕ್ರೌಡ್ ಲವಿಂಗ್ ಇದು ಆಸ್ಪೆಕ್ಟಿಗೆ ಬರ್ತಿದ್ದೀನಿ. ಸೊ ನೀವು ಈಗ ಇಷ್ಟು ಜನ ಕ್ರೌಡು, ಇಷ್ಟು ಈವೆಂಟ್ಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ, ಪ್ರತಿ ಕ್ರೌಡು ಡಿಫ್ರೆಂಟ್ ಆಗಿರುತ್ತೆ. ಹೌದು, ಪ್ರತಿ ಎನರ್ಜಿನೂ ನೀವು ಫೀಲ್ ಮಾಡಬೇಕಿರುತ್ತೆ. ಸೊ ನೀವು ಎನರ್ಜಿ ಚೇಂಜ್ ಮಾಡ್ಕೋತಾನೂ ಇರಬೇಕು, ಟೈಮ್ ಟು ಟೈಮ್ ಆಗಲಿ, ನಿಮ್ಮದು ಆ ಇವೆಂಟ್ ಅಕಾರ್ಡಿಂಗ್ಲಿ ಅದ್ರ ಎನರ್ಜಿ ನೋಡಿಕೊಂಡು ಯು ಹ್ಯಾವ್ ಟು ಚೇಂಜ್. ಸೊ ಹೌ ಡು ಯು ಡೂ ದ್ಯಾಟ್? ಹೇಗೆ ಮಾಡ್ತೀರಾ ನೀವು? ಸೊ ಈವೆಂಟ್ಸ್ ಅಲ್ಲಿ ಸುಮಾರು ತರದ್ದು ಈವೆಂಟ್ಸ್ಗಳು ಬರುತ್ತೆ. ಸೊ ವೆಡ್ಡಿಂಗ್ ಈವೆಂಟ್ಸ್ಗಳು, ಸೋಷಿಯಲ್ ಈವೆಂಟ್ಸ್ಗಳು,
ಕಾರ್ಪೊರೇಟ್ ಈವೆಂಟ್ಸ್ಗಳು ಅಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್ಸ್ಗಳು, ಬರ್ತ್ಡೇ ಈವೆಂಟ್ಸ್, ಸೊ ಈ ಥರದ್ದೆಲ್ಲ ಈವೆಂಟ್ಸ್ಗಳು ಬರುತ್ತೆ. ಅಂಡ್ ರೆಡ್ ಕಾರ್ಪೆಟ್ ಈವೆಂಟ್ಸ್ಗಳು, ಸೆಲೆಬ್ರಿಟಿ ಈವೆಂಟ್ಸ್ಗಳು, ಸೊ ಈ ಥರ ಎಲ್ಲ ಈವೆಂಟ್ಸ್ಗಳಿಗೂ ಒಂದೊಂದು ಥರದ್ದು ಮೋಟಿವ್ ಇರುತ್ತೆ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ಈವೆಂಟ್ಸ್ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಫ್ರೆಂಡ್ಲಿ ಆಗಿರ್ತೀನಿ, ಫ್ಯಾಮಿಲಿ ಮೆಂಬರ್ ಆಗಿರ್ತೀನಿ. ಸೊ ಯಾಕಂತ ಹೇಳಿದ್ರೆ ವೆಡ್ಡಿಂಗ್ ಈವೆಂಟ್ಸ್ ಆಲ್ ಅಬೌಟ್ ಫ್ಯಾಮಿಲಿ. ಸೊ ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಬಂದಿರ್ತಾರೆ. ಸೊ ಅವ್ರ ಜೊತೆ ನಾನು ಫ್ಯಾಮಿಲಿ ಆಗಿರ್ತೀನಿ. ಅಂಡ್ ನಾನು ಫಸ್ಟ್ ಈ ಕ್ಲೈಂಟ್ ಹತ್ರ ನಾನು ಮಾತಾಡ್ತೀನಿ ಅಲ್ವಾ, ನನಗೆ ಅವಾಗಲೇ ಗೊತ್ತಾಗ್ಬಿಡುತ್ತೆ. ಅಂಡ್ ನಾನು ಅವ್ರ ಹತ್ರ ಕೇಳ್ತೀನಿ ಕೂಡ, ಕ್ರೌಡ್ ಹೇಗಿದೆ, ಆರ್ಥೋಡಿಕ್ಸ್ ಆಗಿದ್ಯಾ ಅಥವಾ ಫ್ರೆಂಡ್ಲಿ ಆಗಿದಾರಾ ಎಲ್ಲರೂ ಕೂಡ. ಅವ್ರು ಹೇಳ್ತಾರೆ ಸಮ್ ಆಫ್ ಪೀಪಲ್ ಸ್ವಲ್ಪ ಸೀನಿಯರ್ಸ್ ಇದ್ದಾರೆ, ಸ್ವಲ್ಪ ಜನ ಫ್ರೆಂಡ್ಲಿ ಆಗಿದ್ದಾರೆ, ಇನ್ನು ತುಂಬಾ ಜನ ಫನ್ನಿ ಆಗಿದ್ದಾರೆ. ಈ ತರ ಎಲ್ಲ ನಾನು ಫಸ್ಟಿಗೆ ಕೇಳಿರ್ತೀನಿ. ಯಾಕಂದ್ರೆ ಇಷ್ಟು ಮಸ್ಟ್ ಅಂಡ್ ಶುಡ್ ನಿಮ್ನ ಆಡಿಯನ್ಸ್ನ ನೀವು ತಿಳ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂಡ್ ನಾನು ಕೂಡ ಈವೆಂಟಿಗೆ ಹೋದ್ರು ಕೂಡ ತುಂಬಾ ಬೇಗ ಹೋಗ್ತೀನಿ ಈವೆಂಟಿಗೆ, ಕೂತಿರ್ತೀನಿ. ಆಡಿಯನ್ಸ್ ಬರೋರ್ನೆಲ್ಲ ಯಾರ್ಯಾರು ಬರ್ತಾರೆ ಅವ್ರೆಲ್ಲರನ್ನು ಕೂಡ ಅಬ್ಸರ್ವ್ ಮಾಡ್ತೀನಿ, ಹೇಗಿರ್ತಾರೆ, ಹೇಗ್ ಮಾತಾಡ್ತಿದ್ದಾರೆ, ಅವ್ರ ಜೊತೆ ಹೇಗಿರ್ತಾರೆ. ಇವಾಗ ನಿಮ್ಗೆ ನನಗೆ ಅದು ಎಲ್ಲರಿಗೂ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ಆಸ್ ಎ ಹೋಸ್ಟ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಹೋದ್ರು ಕೂಡಲೇ ಒಂದಿಷ್ಟು ಜನ ನೋಡ್ತಾ ಇದ್ದೀನಿ, ಕ್ಲೈಂಟ್ಸ್ ನ ನೋಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡೋದನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಅವ್ರನ್ನ ಮೈಂಡ್ ರೀಡ್ ಮಾಡ್ತೀನಿ. ಅಂದ್ರೆ ಲೈಕ್ ಇವ್ರು ನನ್ನ ಜೊತೆ ಮಾತಾಡಿದ್ರೆ ನಾನು ಫನ್ನಿಯಾಗಿ ವೇನಲ್ಲಿ ಮಾತಾಡಿದ್ರೆ ಇವರು ಫನ್ನಿ ವೇನಲ್ಲೇ ಮಾತಾಡ್ತಾರೆ, ಇಲ್ಲ ನಾನು ಇವ್ರು ಫನ್ನಿ ವೇನ್ ಮಾತಾಡಿದ್ರೆ ಒಂದ್ ಸ್ವಲ್ಪ ಸೀರಿಯಸ್ ಆಗ್ಬೋದು, ನನಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅಂತ ಪರ್ಸನ್ ನಾನು ದೂರ ಇಡ್ತೀನಿ ಸ್ವಲ್ಪ ಈವೆಂಟ್ ಅಲ್ಲಿ. ಸೊ ಎಲ್ಲರ ಹತ್ರನೂ ಮಾತಾಡ್ಬೇಕಂತ ಏನೂ ಇಲ್ಲ. ಈವೆಂಟ್ಸ್ ಅಂತ ಬಂದ್ರೆ, ಈಗ ವೆಡ್ಡಿಂಗ್ ಈವೆಂಟ್ಸ್ ಅಂತ ಬಂದ್ರೆ ನೀವು ಎಲ್ಲರ ಹತ್ರನೂ ಮಾತಾಡ್ಬೇಕು ಅಂತ ಏನಿಲ್ಲ. ಇಬ್ರ ಹತ್ರ ಮಾತಾಡ್ತೀರಾ, ಅದು ಇಡೀ ಆಡಿಯನ್ಸ್ ಖುಷಿ ಆಗುತ್ತೆ. ಇಬ್ರನ್ನ ನಗಿಸ್ತೀರಾ, ಇಡೀ ಆಡಿಯನ್ಸ್ ನಗರುತ್ತೆ. ಸೊ ದಟ್ಸ್ ದ ಇಂಪಾರ್ಟೆಂಟ್. ಈಗ ಕಾರ್ಪೊರೇಟ್ ಈವೆಂಟ್ಸ್ ಈಗ ಬರೋಣ. ಸೊ ಕಾರ್ಪೊರೇಟ್ ಈವೆಂಟ್ಸ್ ಅಂತ ಹೇಳಿದ್ರೆ ನೀವು ಒಂದ್ ಸ್ವಲ್ಪ ಅಫಿಷಿಯಲ್ ಆಗಿ ಮಾತಾಡ್ಬೇಕು. ಸೊ ತುಂಬಾ ಫ್ರೆಂಡ್ಲಿ ಆಗಿನೂ ಇರೋ ಹಾಗಿಲ್ಲ, ತುಂಬಾ ಫಾಲೋ ಅಪ್ ಇರುತ್ತೆ. ಆ ಇದನ್ನೇ ನೀವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಈ ತರದೆಲ್ಲ ಇರುತ್ತೆ. ಫಾರ್ಮಲ್ ಆಗಿರ್ಬೇಕು, ನೀವು ವೇರ್ ಫಾರ್ಮಲ್ ಅಂಡ್ ಟಾಕ್ ಫಾರ್ಮಲ್. ಸೊ ಈ ತರ. ಅದೇ ಕಾರ್ಪೊರೇಟ್ ಇವೆಂಟ್ಸ್ ಅಲ್ಲಿ ಕೆಲವೊಂದ್ ಸತಿ ಆಕ್ಟಿವಿಟೀಸ್ ರೌಂಡ್ಸ್ ಗಳು ಬರುತ್ತೆ. ಸೊ ಈ ತರ ಏನಂತ ಹೇಳ್ಬೋದು, ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ಗಳು, ಈ ತರ ಅವಾಗ ನಾವು ಫ್ರೆಂಡ್ಲಿ ಆಗಿರ್ತೀವಿ. ಆ ಟೀಮಲ್ಲಿ ನಾನು ಒಬ್ಬರಾಗಿ ಮಾಡ್ತಾ ಇರ್ತೀವಿ. ಅಂಡ್ ಇನ್ನೊಂದು ಬಂತಂದ್ರೆ ಸೋಷಿಯಲ್ ಇವೆಂಟ್. ಸೋಷಿಯಲ್ ಇವೆಂಟು ನನಗೆ ಗೊತ್ತಿರಂಗೆ ಸ್ವಲ್ಪ ತುಂಬಾ ಕಷ್ಟಕರವಾಗಿರುವಂತ ಒಂದು ಈವೆಂಟ್ ಅದು. ಯಾಕಂತ ಹೇಳಿದ್ರೆ ಎಲ್ಲಾ ಈವೆಂಟ್ಸ್ಗಿಂತ ಜಾಸ್ತಿ ಕ್ರೌಡ್ ಇರುವಂತ ಈವೆಂಟ್ ಅದು. ಓಕೆ, ಲ್ಯಾಕ್ ಆಫ್ ಪೀಪಲ್ಸ್ ಇರ್ತಾರೆ, ಲಕ್ಷಾಂತರ ಜನ ಕೆಳಗಿರ್ತಾರೆ. ನೀವು ಅವ್ರನ್ನೆಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡಬೇಕು ಅಂಡ್ ಅವರೆಲ್ಲರೂ ಕೂಡ ನಿಮ್ನ ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬೂಸ್ಟ್ ಯಾವಾಗ ಆಗದೆ ಗೊತ್ತಾ? ನೀವು ಈಗ ಮೈಕ್ ಇಟ್ಕೊಂಡು ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಅಂದಾಗ ಎಲ್ಲರೂ ನಮಸ್ಕಾರ ಅಂತ ಯಾವಾಗ ಹೇಳ್ತಾರೆ ಗೊತ್ತಾ, ನಿಮ್ಗೆ ಅವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮೇಲಾಗುತ್ತೆ. ಆತರ ನಮಸ್ಕಾರ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಕನೆಕ್ಟ್ ಆಗಿರ್ಬೇಕು, ಐ ಟು ಐ ಕನೆಕ್ಟ್ ಆಗಿರ್ಬೇಕು. ನೀವು ಲಾಸ್ಟ್ ಅಲ್ಲಿ ಇರೋರು ಯಾರನ್ನು ನೀವು ಅಬ್ಸರ್ವ್ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಅವ್ರು ಕಾಣೋದು ಇಲ್ಲ. ಮುಂದೆ ಯಾರು ಇರ್ತಾರಲ್ವಾ ಅವ್ರಿಗೆ ಐ ಟು ಐ ಕಾಂಟ್ಯಾಕ್ಟ್ ಇರ್ಬೇಕು. ಪರ್ಸನಲ್ ಆಗಿ ಯಾರಾದ್ರೂ ಒಬ್ರನ್ನ ಚೂಸ್ ಮಾಡಿ ನೀವು ಕೂಡ ಮಾತಾಡ್ಬೋದು, ಕೆಳಗೆ ಇಳಿದು ಕೂಡ ಮಾತಾಡ್ಬೋದು ಸ್ಟೇಜ್ ಇಂದ. ಸೊ ಫ್ರೆಂಡ್ಲಿ ಆಗಿರ್ಬೇಕು. ಹೋಸ್ಟ್ ಅಂತ ಹೇಳಿದ್ರೆ ನಾನು ಹೋಸ್ಟ್ ಮೈಕ್ ಇಟ್ಕೊಂಡು ನಿಂತಿದ್ದೀನಿ, ನಾನು ಎಲ್ಲರಿಗಿಂತ ಮೇಲೆ, ನಾನು ಬಂದು ಕೆಳಗೆ ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡಲ್ಲ, ಆ ತರದ ಮೆಂಟಾಲಿಟಿ ಇರಬಾರ್ದು. ಸೊ ಇದು ಸೋಷಿಯಲ್ ಈವೆಂಟ್ಸ್ ಅಂತ ಹೇಳಿದ್ರೆ. ಮತ್ತೆ ಆಮೇಲೆ ಈಗ ರೆಡ್ ಕಾರ್ಪೆಟ್ ಈವೆಂಟ್ಸ್ ಅಂತ ಹೇಳಿದ್ರೆ ಅದು ಕೂಡ ಫಾಲೋ ಅಪ್ ಇರುತ್ತೆ. ಅವರೇ ಒಂದಿಷ್ಟು ಕ್ವಶನ್ ಆನ್ಸರ್ಗಳು ಕೊಟ್ಟಿರ್ತಾರೆ. ಅಂಡ್ ಸೆಲೆಬ್ರಿಟೀಸ್ ನಿಮಗೆ ಗೊತ್ತೇ ಇದೆ, ತುಂಬಾ ಪಿಸ್ ಆಫ್ ಆಗ್ಬಿಡ್ತಾರೆ. ಅವರಿಗೆ ಆ ಇವೆಂಟಿಗೆ ಬರೋದು ಒಂದ್ ಕಡೆ ಇರುತ್ತೆ ಅಂಡ್ ಬೇರೆ ಶೆಡ್ಯೂಲ್ ಒಂದ್ ಕಡೆ ಇರುತ್ತೆ. ಆ ಎಲ್ಲಾ ಶೆಡ್ಯೂಲ್ ನಾವು ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾವು ಅವರಿಗೆ ಯಾವಾಗ್ಲೂ ರಾಂಗ್ ಕ್ವಶನ್ ಏನ್ ಕೇಳ್ತೀವಿ ಅನ್ನೋ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಕೇಳ್ಬಾರ್ದು, ಈ ತರ ಕೇಳ್ಬಾರ್ದು, ಈ ತರ ಕೇಳಿ ಎಲ್ಲರೂ ಒಂದ್ಸತಿ ಬಂದ್ಬಿಟ್ರೆ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸೆಲೆಬ್ರಿಟೀಸ್ ಓಕೆ, ಅವ್ರು ನಮ್ಕಿಂತ ದೊಡ್ಡವರು, ಓಕೆ, ಆರ್ಟಿಸ್ಟ್ಗಳು. ಸೊ ಎಲ್ಲಾರು ಬೈದ್ ಬಿಟ್ರೆ ಅನ್ನೋದೊಂದ್ ಕಡೆ ಭಯ ಇರುತ್ತೆ. ಅಂಡ್ ಇನ್ನೊಂದ್ ಕಡೆ ಸೆಲೆಬ್ರಿಟಿ ಈವೆಂಟ್ಸ್ ಅಂತ ಹೇಳಿದ್ರೆ ಸೆಲೆಬ್ರಿಟಿ ಬಂದಿರ್ತಾರೆ, ನೀವು ಮೇನ್ ಸ್ಟೇಜ್ ಇಂದ ಹೋಸ್ಟ್ ಮಾಡ್ಬೇಕು, ಅದೆಲ್ಲರೂ ಕೂಡ ಸ್ಕ್ರಿಪ್ಟ್ ಅಲ್ಲೇ ಇರುತ್ತೆ. ಸೊ ಹೀಗೆ